ಹಿಂದೂ ಮತ್ತು ಮುಸ್ಲಿಂ ಸಮಾಜದವರು ಆಚರಣೆಯನ್ನು ಮಾಡುತ್ತಿರುವಂತಹ ಈ ಮೊಹರಂ ಹಬ್ಬ ನಿಜವಾಗಿಯೂ ನಮ್ಮೂರಲ್ಲಿ ಒಂದು ವಿಶೇಷ ಹಬ್ಬನೇ. ಯಾಕೆಂದರೆ ಇಲ್ಲಿ ಕೋಮು ಸೌಹಾರ್ದತೆಯನ್ನು ನೋಡಬೇಕಾದ್ರೆ ಹುನಗುಂದಕ್ಕೆ ಬಂದು ಮೊಹರಂ ನೋಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿರುವಂಥ ಯಾವ ರೀತಿಯಾಗಿ ದೇವರುಗಳ ಮೆರವಣಿಗೆ ಮತ್ತು ಕುದುರೆ ಕುಣಿತ ಇವೆಲ್ಲವುಗಳನ್ನು ನೋಡೋಕ್ಕೆ ಅನೇಕ ಕಡೆಗಳಿಂದ, ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಹೆಜ್ಜೆ ಕುಣಿತವನ್ನು ನಮ್ಮ ಹುನಗುಂದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ಹೆಜ್ಜೆ ಕುಣಿತವನ್ನು ಮಾಡುತ್ತೆ ಅನ್ನೋ ಮಾತನ್ನು ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ 2009 ಮತ್ತು 2010ರಲ್ಲಿ ಈ ಹುನಗುಂದದ ಹೆಜ್ಜೆ ಕುಣಿತವನ್ನು ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಹುನಗುಂದದ ಹೆಜ್ಜೆ ಕುಣಿತವನ್ನು ಕರೆಸಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಅಂತನ್ನೋ ಹೆಮ್ಮೆ ಕೂಡ ನಮಗಿದೆ. ಯಾಕೆಂದರೆ ಆ ಹೆಜ್ಜೆ ಕುಣಿತದಲ್ಲಿ ಮುಸ್ಲಿಂ ಬಾಂಧವರಷ್ಟೇ ಇರೋದಿಲ್ಲ, ಎಲ್ಲ ಸಮಾಜದ ಬಾಂಧವರು ಕೂಡ. ಯಾಕೆಂದರೆ ಇಲ್ಲಿ ಕೆಲವೊಂದು ಜನ ಈ ಹುಲಿ ಆಟ, ಆಮೇಲೆ ಇನ್ನು ಹೆಜ್ಜೆ ಆಡೋದು, ಇವು ಕೆಲವೊಂದು ಮನೆತನಗಳಿಗೆ ಅವು ಹಿಂದಿನಿಂದ ಬಂದುಬಿಟ್ಟಾವೆ. ಆ ಮನೆಯೊಳಗೆ ಫಕೀರಾಗೋದು ಅಂತ ಏನೋ ಹೇಳ್ತಾರೆ ಅದನ್ನು. ಅದು ಮಾತ್ರ ಹಿಂದೂ ಜನರಲ್ಲೇನೋ ಹೆಚ್ಚು ಫಕೀರರಾಗ್ತಾರೆ. ಅದನ್ನು ಆಗಿ ಇಕ್ಕಟ್ಟು ಅದನ್ನು ಅರ್ಪಣೆ ಮಾಡುವಂಥ ಅನೇಕ ಕಾರ್ಯಕ್ರಮಗಳು ನಮ್ಮಲ್ಲಿ ಸೌಹಾರ್ದಯುತವಾಗಿ ನಡೆಯೋದ್ರಿಂದ ಮೊಹರಂ ಹಬ್ಬದಲ್ಲಿ ಅಂತೂ ಯಾವುದೇ ಗದ್ದಲು ಗಲಾಟೆ ಅಂತೂ ಆಗೋದಿಲ್ಲ ಅಂತನ್ನೋ ನಂಬಿಕೆ ನಮಗೈತೆ. ಆದರೆ ಇಲ್ಲಿ ಬಂದವರು ನಾವು ಯಾರೂ ಹೆಜ್ಜೆ ಆಡೋಕ್ಕೆ ಹೋಗೋದಿಲ್ಲ, ಹೆಜ್ಜೆ ನೋಡೋಕ್ಕೂ ಹೋಗೋದಿಲ್ಲ. ಇದು ಮೂಲವಾಗಿ ಇರಬೇಕಾಗಿದ್ದು ಎಲ್ಲಪ್ಪ ಅಂತಂದ್ರೆ ಆಯಾ ಓಣಿಯೊಳಗೆ ಹೆಜ್ಜೆ ಆಡುವತ್ತಿನೊಳಗೆ ಯಾರು ಒಂದು ಮುಖಂಡರು ಇರ್ತಾರ, ದಯವಿಟ್ಟು ಅವರಿಗೆ ನಾವೆಲ್ಲರೂ ತಿಳಿ ಹೇಳಬೇಕಾಗಿತ್ತು. ತಿಳಿ ಹೇಳೋದಂದ್ರೆ ಏನು, ಜಾತಿ ಜಗಳ ಹತ್ತೋದಿಲ್ಲ. ಅಲ್ಲೇ ಇವರು ಹಡಿಗೆ ಬಾರಿಸೋರು ಮತ್ತು ಹೆಜ್ಜೆ ಕುಣಿಯೋರು ಇವ್ರ ಮಧ್ಯೆ ಅಲ್ಲಿ ಗಲಾಟೆ ಹಾಕೋ. ಮತ್ತು ಇಲ್ಲಿ ಜಾತಿ ಅವ ಮುಸಲ್ಮಾನರವ, ಇವ ಹಿಂದೂ, ಇವ ಲಿಂಗಾಯತರವ, ಇವ ಬಣಜಿಗೆರವ ಅಂತ ಈ ನಮ್ಮೂರಾಗ ಜಗಳ ಆಗೋದಿಲ್ಲ. ಇವು ಹಡಿಗೆ ಬಡಿದ್ರೊಳಗೆ ನಿನ್ನ ತಿಂಡಿಯನ್ನು, ಹೆಜ್ಜೆ ಆಡೋದ್ರೊಳಗೆ ನಿನ್ನ ತಿಂಡಿಯನ್ನು ಅನ್ನೋದು ಇದು ಅಷ್ಟೇ ಆಗುತ್ತೆ ರೀ ಸಾಹೇಬ್ರೆ. ಇದನ್ನು ನಾವು ಕೆಲವೊಂದು ಮುಖಂಡರು ಅಂದರೆ ಈಗ ಹೆಜ್ಜೆ ಆಡಿಸುವತ್ತಿನೊಳಗೆ ಕೆಲವು ಮಂದಿ ನೋಟ್ಬುಕ್ ಇಲ್ಲಿ ಹಿಂದೂಗಳನ್ನು ಜಾಸ್ತಿ ಭಾಗವಹಿಸ್ತಾರಲ್ಲ, ದಿನ 9 ಮಂದಿ ಭಾಗವಹಿಸೋದು ಕಡಿಮೆ. ನಾವು 32 ವರ್ಷ ನಾವು ಅನುಭವ ಅದ. ಆದರೆ ಎಲ್ಲರೂ ಒಂದೇ ತಾಯಿ ಮಕ್ಕಳು ಆ ಥರ ಮಾಡ್ಕೊಂಡು ಹೋಗ್ರಿ. ಮತ್ತು ಈಗ ಇವರು ಕಂಠೇಶ್ವರ ಆಲೂರವರು ನೋಡಿದರೆ ನಮ್ಮ ಹುನಗುಂದ ಪಟ್ಟಣ ಹೆಂಗೈತೆ ಅಂತಂದ್ರೆ ಯಾವುದೇ ರೀತಿಯ ಜಾತಿ ಮತ ಅನ್ನೋ ಭಾವನೆ ಇಲ್ಲ ಅಂತ ತೋರಿಸ್ಕೊಡ್ತೈತಿ. ಅದೇ ರೀತಿ ತಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಮನೆತನ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲರೂ ಕೂಡಿ ಈ ಹಬ್ಬ ಆಚರಿಸೋಣ. ಇನ್ನೂ ಏನಾದರೂ ಹೆಚ್ಚಿಗೆ ಬಂದೋಬಸ್ತ್ ಬೇಕಾಗಿತ್ತು, ಹಿಂಗೆ ಮಾಡಬೇಕು ಅಂತ ಅನ್ನೋದಿತ್ತಂದ್ರೆ ತಾವು ಹೇಳ್ರಿ, ನಮ್ಮ ಮೇಲಾಧಿಕಾರಿಗಳದಾರ ಆ ಪ್ರಕಾರ ಮಾಡ್ತಾರೆ. ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ನಡೆಸ್ಕೊಂಡು ಹೋಗ್ರಿ ಅಂತೇಳಿ ನಮ್ಮ ಕರೆಗೆ ಹೋಗೊಟ್ಟು ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲ ಧನ್ಯವಾದಗಳು. ಈಗಾಗಲೇ ಕೆಲವರು ಎಲ್ಲ ಹಿರಿಯರು ಮಾತಾಡಿದಿರಿ. ನಾವು ನಮ್ಮ ಹುನಗುಂದ ಪಟ್ಟಣ ಕೋಮು ಸೌಹಾರ್ದತೆಗೆ, ಶಾಂತಿಗೆ ನಾವೆಲ್ಲ ಆದರ್ಶವಾಗಿ ನಾವೆಲ್ಲ ಪ್ರತಿಯೊಂದು ಹಬ್ಬಗಳನ್ನು ಎಲ್ಲ ಸಮುದಾಯದವರು ನಿಂತ್ಕೊಂಡು ಮಾಡ್ತೀವಿ ನಾವು ಅಂಥೇಳಿ ಈಗಾಗಲೇ ತಿಳಿಸಿದ್ದೀವಿ. ಅದರ ಪ್ರಕಾರ ಈ ಹಿಂದೆ ನಡೆದ ಹಬ್ಬಗಳಲ್ಲಿ ಕೂಡ ಅಚ್ಚುಕಟ್ಟಾಗಿ ಭಾಳ ಏನು ಹಿರಿಯರ ನೇತೃತ್ವದಲ್ಲಿ ಚೆನ್ನಾಗಿ ಮಾಡಿದಿರಿ. ಅದೇ ರೀತಿ ಈ ಬರುವ ಏನು ಮೊಹರಂ ಹಬ್ಬವೂ ಕೂಡ ನಿಮ್ಮ ನೇತೃತ್ವದಲ್ಲಿ ಏನೋ ಸಣ್ಣ ಪುಟ್ಟ ಹುಡುಗರು ಮಾಡ್ತಿರ್ತಾರೆ. ಈಗ ನಾವು ಕರೆಯೋ ಉದ್ದೇಶ ಏನಂತಂದರೆ ಅಲ್ಲಿ ಹಬ್ಬ ಆಚರಣೆ ಮಾಡೋದೇ ಬೇರೆ ಇರ್ತಾರೆ, ನೀವು ಹಿರಿಯರೇ ಬೇರೆ ಇರ್ತೀರಿ. ನೀವು ಹೋಗಿ ಆಚರಣೆ ಮಾಡಲ್ಲ, ಬಟ್ ನಿಮ್ಮಿಂದ ಕೆಲವು ಏನು ಅವಘಡಗಳು ಏನು ನಡೀತಿರ್ತಾವಲ್ಲ ಅವು ಸಣ್ಣ ಪುಟ್ಟವನ್ನು ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸ್ಬೋದಾಗ್ತದೆ. ಅಲ್ಲೇ ಸಣ್ಣ ಪುಟ್ಟು ಏನೋ ಆಗ್ತಿರ್ತಾವ, ಅದು ನಿಮ್ಮ ನೇತೃತ್ವದಲ್ಲಿ ಅಲ್ಲೆಲ್ಲೇ ಬಗೆಹರಿಸುವಂಥ ಕೆಲಸಗಳು ಆಗ್ತಿರ್ತಾವೆ. ದಯವಿಟ್ಟು ಅದನ್ನು ಸ್ವಲ್ಪ ತಾವು ಗಮನ ಇಟ್ಕೊಂಡು ಅದು ಎಂಥ ಸಂದರ್ಭಗಳು ಏನಾದ್ರು ಬಂತು ಅಂದರೆ ನಾವು ಬಗೆಹರಿಸ್ರಿ, ಇಲ್ಲ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ನಾವು ಅದು ಈಗಾಗಲೇ ಶಿವಾನಂದ ಅಣ್ಣವರು ಹೇಳಿದರು, ಸ್ವಲ್ಪ ಅದು ಏನು ಮದ್ಯದ ಮಾರಾಟದ ಬಗ್ಗೆ ಅದನ್ನು ಸ್ವಲ್ಪ ನಾವು ಡಿಸ್ಕಸ್ ಮಾಡಿಕೊಂಡು ಹಿರಿಯ ಅಧಿಕಾರಿಗಳ ಜೊತೆಗೆ ಅವತ್ತು ಬಂದ್ ಮಾಡಿಸೋಂಥ ಕೆಲಸಗಳು ಮಾಡ್ತೀವಿ. ಆಮೇಲೆ ಸಣ್ಣ ಪುಟ್ಟವು ಏನಾದರೂ ಆಯ್ತು ಅಂತಂದರೆ ಬಂದೋಬಸ್ತ್ ಅಂತೂ ನಾವು ಅಚ್ಚುಕಟ್ಟಾಗಿ ಮಾಡಿರ್ತೀವಿ. ಏನಾದರೂ ಇತ್ತು ಅಂದರೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ಒಂದು ಏನು ಮೊಹರಂ ಹಬ್ಬ ಯಾವುದೇ ಜಾತಿ ಧರ್ಮ ಅದು ಅತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕಲ್ತು ಮಾಡೋಂಥ ಹಬ್ಬ ಇದು. ನಾವು ಸಣ್ಣ ಹುಡುಗರಿದ್ದಾಗ
ನಾವು ಎಲ್ಲ ಕಲಿತು ಮಾಡಿದ್ದಿದೆ. ಬಟ್ ಅದೇ ರೀತಿ ಈ ವರ್ಷ ಕೂಡ ಚೆನ್ನಾಗಿ ಮಾಡ್ತೀರಂತೇಳಿ ಆಶಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.